बेळगाव शहरातील कंगराळी केएच गावात सोमवारी सकाळी 7 वाजण्याच्या सुमारास समृद्धी या बालिकेचा घरात खेळत असताना अचानक मृत्यू झाला आहे। तब्येत ठीक नसल्याने बेळगावच्या बिम्स रुग्णालयात उपचारासाठी आणले जात असताना वाटेतच या बालिकेने अखेरचा श्वास घेतला। मुलीच्या मृत्यूची बातमी समजताच मुलीच्या आजोबा आणि आजींनी रुग्णालयात धाव घेतली। मुलीच्या मृत्यूला सावत्र सपना रायण्णा नावी जबाबदार असल्याचा गंभीर आरोप मुलीचे आजोबा सुनील हंपणवर यांनी केला आहे। 2021 मध्ये हुंड्याच्या छळासाठी आई भारती नावी यांची हत्या करण्यात आली होती। आता सावत्र आई सपनाने आपल्या 4 वर्षाच्या नातीची हत्या केल्याचे सांगितले आहे। घटने ರೀ ಸರ್ ನಮ್ಮ ಹುಡುಗಿನ ಪರಕಂಟಿಗೆ ಕೊಟ್ಟಿದ್ದು ರೀ ಹ್ಞೂ ರೀ ನಮ್ಮ ಮಗಳನ್ನ ರೀ ಪರಕಂಟಿಗೆ ರಾಯಣ್ಣ ನಾವಿ ಅವಂಗ ಕೊಟ್ಟಿದ್ದು ರೀ CRP ಪೊಲೀಸ್ ಇದ್ರಿ ಮತ್ತು ನಾವು ಕೊಡೋದಿಲ್ಲಪ್ಪ ನಾವು ಬೇರೆ ಕಡೆ ಕೊಡ್ತೇವೆ ಅಂದ್ರೂ ಇಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ ನಾವು ಮಾಡ್ಕೋತೀವಿ ಅಂಥೇಳಿ ನಾವು ಮಾಡ್ಕೊಂಡು ಏಕ ಗಂಟು ಬಿದ್ದ ಮಾಡ್ಕೊಂಡು ಹೋದ್ರಿ ಮಾಡ್ಕೊಂಡು ಹೋಗಿ ಹುಡುಗಿ 1 ವರ್ಷ ಮಟ್ಟ ಅಂದ್ರೆ ಹುಡುಗಿ ಹುಡ್ತ್ರಿ ಹುಡುಗಿ ಹುಟ್ಟಾನ ಹಿಂದಡೆ ಅವ್ರ ಅಪ್ಪ ತೀರ್ಕೊಂಡ್ರಿ 1 ವರ್ಷ ಮ್ಯಾಗ ಅಂದ್ರೆ ರೀ ಗಂಡನ ಅಪ್ಪ ರೀ ಮಾವು ತೀರ್ಕೊಂಡ್ರಿ ಹುಡುಗಿ ಮಾವು ತೀರ್ಕೊಳ್ಳೋಣ ಹುಡುಗಿ ಅತ್ತಿ ನಾದ್ನಿ ಅದು ಗಂಡ ಕೂಡಿ ಹುಡುಗಿ ಟಾರ್ಚರ್ ಕೊಡಕತ್ರಿ ಹ್ಞೂ ರೀ ಟಾರ್ಚರ್ ಕೊಟ್ರಿ ಹಿಂದಡೆ ನಾಚ್ಪುರ್ಗೆ ಹುಡುಗಿನ ದುಟಿ ಮ್ಯಾಗ ಕರ್ಕೊಂಡು ಹೋಗ್ಕೇನಂತ ಹೇಳಿ ಕರ್ಕೊಂಡು ಹೋದ್ರಿ ಹ್ಞೂ ರೀ ಹಂಗಾರೆ ಅಲ್ಲೇರ ಚಲೋ ಇರ್ಲಿ ಅಂತೇಳಿ ಹುಡುಗಿ ಏನೇನು ತಲೆ ತುಂಬಿಸಿದ್ರಿ ಇಲ್ಲ ನಾ ಅದನ್ನು ತೋರಿಸ್ತೇನೆ ಇದನ್ನು ತೋರಿಸ್ತೇನೆ ನಾ ಅಲ್ಲಿ ಚಲೋ ಇಟ್ಕೋತೇನು ಅಂತ ಹೇಳಿ ಹುಡುಗಿಯೆಲ್ಲ ಮೋಸ್ಕೊತ ಹೇಳಿ ಹುಡುಗಿನ ಕರ್ಕೊಂಡು ಹೋದ್ರಿ ನಾವು ಕಸಾಕ ತಯಾರಿ ಹಾಕಿಲ್ರಿ ಆದ್ರೆ ಇಲ್ಲ ನಾವು ಅದನ್ನು ತೋರ್ಸೋಣ ಅಂತ ಹೇಳಿ ಕರ್ಕೊಂಡು ಹೋದ್ರಿ ಕರ್ಕೊಂಡು ಮಗಳನ್ನ ರೀ ಮಗಳನ್ನ ಹೆಂಡತಿನ ಮತ್ತು ಅವ್ರ ಅವನ್ನ ತಂಗಿನ ಎಲ್ಲರೂ ಕರ್ಕೊಂಡು ಹೋಗಿದ್ದಾನ್ರಿ ಕರ್ಕೊಂಡು ಹೋಗಿ ಹಿಂದಡೆ ವರ್ಷದ ಮ್ಯಾಗ ಇನ್ನೂ ವರ್ಷ ಆಗಾಕಿಲ್ರಿ ಕರ್ಕೊಂಡು ಹೋಗಿ 4-5 ತಿಂಗಳು ಆಗಿತ್ತು ಕರ್ಕೊಂಡು ಹೋಗಿ 4-5 ತಿಂಗಳದಾಗ ಅಂದ್ರೆ ಅವ ಡ್ಯೂಟಿ ಮ್ಯಾಗಿದ್ರಿ ಮತ್ತು ಹೆಂಡತಿನ ಕೊಲ್ಲ ಅಂತೇಳಿ ಅವ್ರ ತಂಗಿಗೆ ಕೊಲ್ಲು ನಾ ಈಗ ಹೊರಗಡೆ ಇರ್ತೇನೆ ಅಂತೇಳಿ ಅವ್ನು ಸಪೋರ್ಟ್ ಹೇಳಿದಾನ್ರಿ ಮತ್ತು ಅವಾಗ ತಂಗಿಗೆ ಕೊಲ್ಲಾಕ ಹಚ್ಚಿದ್ರಿ ಹೆಂಡತಿನ ಅವಾಗ ಹುಡುಗಿ ಬೆಳಕಾಗೋಡ ತೆಲುಗುಂಬ ಹತ್ತಿಕ್ಕಾರ ಗೋಣಿಗೆ ಚಾಕು ಹಾಕಿ ಅವ್ವ ಮತ್ತು ತಂಗಿ ಕೊಂದರ್ರಿ ಕಂಪ್ಲೇಂಟ್ ನಾಥ್ಪುರ್ಕ್ಕೆ ಕಂಪ್ಲೇಂಟ್ ಆಗೈತೆ ರೀ ಭಂಡಾರ ಜಿಲ್ಲಾ ನಾಥ್ಪುರ್ಗೆ ಕಂಪ್ಲೇಂಟ್ ಆಗೈತೆ ರೀ ಮತ್ತು ಅದು ಅಲ್ಲ ಆಗಿನ 3 ವರ್ಷ ಮುಗಿದು 4ನೇ ವರ್ಷ ಈಗ ಮೊನ್ನೆ ಏಪ್ರಿಲ್ 28ಕ್ಕೆ 3 ವರ್ಷ ಮುಗಿದು 4ನೇ ವರ್ಷ ಚಾಲೂ ಆಯ್ತು ರೀ ಹುಡುಗಿನ ಕೊಂದ್ರಿ ಈಗ ಇನ್ನೂ 4ನೇ ವರ್ಷ ಚಾಲೂ ಐತ್ರಿ ಈಗ ಹುಡುಗಿನ ಸಣ್ಣ ಹುಡುಗಿ ಅವ್ರ ಕಡೆ ಐತ್ರಿ ಆಕೆ ಸಪ್ನನ ಕಡೆ ಐತ್ರಿ ಅದು ರಾಯಣ್ಣನ ಕಡೆ ಸಮೃದ್ಧಿ ರೀ ಆ ಸಮೃದ್ಧಿ ಇನ್ನೂ ಭಾಳ ದಿವಸ ಆಗಿಲ್ರಿ ಹುಡುಗಿ 3 ವರ್ಷ ಮುಗಿದು 4ನೇ ವರ್ಷ ಚಾಲೂ ಐತ್ರಿ ಆ ಹುಡುಗಿನ ಇವತ್ತು ಬೆಳಗ್ಗೆನ ಕೂಡ ಹುಡುಗಿ ಸತ್ತೈತೆ ಅಂತ ನಮ್ಗೆ ಹೇಳಿದಾರೆ ರೀ ಅದು ಹೆಂಗೆ ಸತ್ತೈತೆ ಅವ್ರಿಗೆ ಏನು ಮಾಡಿದಾಡ್ರಿ ನಮಗೆ ಗೊತ್ತಿಲ್ಲ ಅದಕ್ಕೆ ಈಗ ಹುಡುಗಿ ಬಡ್ದಾಡ್ರಿ ಆ ಹುಡುಗಿ ಅಂಜಿಕೆ ಹಚ್ಚಿದಾಡ್ರಿ ಆಕೆ ಮಲ್ತಾಯಿ ರೀ 2ನೇ ಮದುವೆ ಮಾಡ್ಕೊಂಡ್ರಿ ನಾವು ಆಕೆ ಹೆಸರು ಸಪ್ನಾ ರೀ ಮತ್ತು ಆಕೆ ಆ ಹುಡುಗಿ ಸೇರ್ತಕಿಲ್ರಿ ಆ ಹುಡುಗಿನ ಚಲೋ ಇಟ್ಕೊಂಡಿಲ್ರಿ ಅವ್ರು ಮತ್ತು ಆ ಹುಡುಗಿ ಇಬ್ರಿಗೂ ಟಾರ್ಚರಾಗ ಆಯ್ತು ಬಾ ಅಂಥೇಳಿ ಆ ಹುಡುಗಿನ ಕೊಂದಾರ್ರಿ ಅವ್ರು ರಾಯಣ್ಣ ಮತ್ತು ಆಕಿ ಸಪ್ನಾ ಕೂಡಿ ಹುಡುಗಿನ ಕೊಂದಾರ್ರಿ ರಾಯಣ್ಣ ಆ ಕಡೆ ಇದಾನ್ರಿ ದುಟಿ ಮ್ಯಾಗ ಮತ್ತು ಅವ ಆಕಿಗೆ ಫೋನ್ ಮಾಡಿ ಕೊಲ್ಲ ಅಂತ ಹೇಳಿರ್ಬೇಕ್ರಿ ಅವ್ನು ಯಾಕಂದ್ರೆ ದೊಡ್ಡ ಹುಡುಗಿ ಕೊಂದಾಗನು ಅವ್ನು ಹೊರಗೆ ಇದ್ರಿ ಮತ್ತು ಈಗ ಸಣ್ಣ ಹುಡುಗಿ ಕೊಂದಾಗನು ಅವ್ನು ಹೊರಗದಾನ್ರಿ ಅವ್ರು 2 ವರ್ಷ ಆತ್ರಲ್ಲ ಇಲ್ರಿ ಅವ್ರಿಗೆ ನಮಗೆ ಅವ್ರು ಬೇರೆ ಕಡೆಯಿಂದ ನಮಗೆ ಫೋನ್ಗೆ ಬಂದು ರೀ ಸರ್ ಶಿವಲ್ದಿಂದ ಫೋನ್ಗೆ ಬಂದು ರೀ ಅದಕ್ಕೆ ಹುಡುಗಿ ಹುಡುಗಿ ಹಿಂಗೆ ಸತ್ತೈತೆ ಅಂತೇಳಿ ನಮಗೆ ಫೋನ್ಗೆ ಬಂದು ರೀ ಅವಾಗ ಅವ್ರಿಗೆ ಬಂದು ಕೇಳಿನ್ರಿ ಆಕಿ ನಾವು ದವಾಖಾನಿಗೆ ಏನಾಗೈತೆ ಅಂತ ನಮಗೆ ಏನು ಫೋನು ಹೇಳಿಲ್ರಿ ಆಕೆ ಹುಡುಗಿ ಆರಾಮ ಐತಿಲ್ಲ ಅಂತ ಅದನ್ನೂ ಹೇಳಿಲ್ರಿ ಆಕೆ ಏಕದಮ್ ಸಾಯ್ತಿದ್ರಿ ಹಂಗೆ ರೀ ಹುಡುಗಿ ನಮ್ಮ ಕಡೆ ಇಟ್ಕೋಬೇಕಂದ್ರಿ ಸರ್ ಅವ್ರ ಮ್ಯಾಗ ಕೇಸ್ ಹಾಕಿದೇವ್ರಿ ನಾವು ಕೇಸ್ ಹಾಕಿದೇವು ಅಂತೇಳಿ ನಾವು ಹುಡುಗಿ ಇಟ್ಕೊಂಡು ಅಂದ್ರೆ ನಾಳೆ ನಮ್ಮ ಮ್ಯಾಗ ಏನರ ಹುಡುಗಿ ಏನರ ಆಯ್ತು ಅಂದ್ರೆ ನಾವು ಇವ್ರು ಹೊರಗಿಂದ ತುಡುಗ್ಲೆ ಬಂದು ಏನರ ಹುಡುಗಿ ಮಾಡ್ರಿ ಅಂದ್ರೆ ಹುಡುಗಿ ಆಡುವಾಗ ಏನರ ಬಂದು ತುಡುಗ್ಲೆ ಮಾಡ್ರಿ ಅಂತೇಳಿ ನಾವು ಹುಡುಗಿ ಇಟ್ಕೊಂಡಿಲ್ಲ ರೀ ಸರ್ ಅದಕ್ಕೆ ಕೇಸ್ ಕೋರ್ಟಿಗೆ ಹಾಕಿದೇವ್ರಿ ಕೋರ್ಟ್ನಿಂದ ಹುಡುಗಿ ತರಬೇಕಂತೇಳಿ ನಾವು ಗಪ್ಪಿದ್ದು ರೀ ಸರ್ ನಾಥ್ಪುರ್ ಕೇಸ್ ಐತ್ರಿ ಅದು ಅಲ್ಲಿ ಕೋರ್ಟ್ದಿಂದ ಹುಡುಗಿ ತರಬೇಕಂತೇಳಿ ನಾವು ಗಪ್ಪಿದ್ದು ರೀ ಸರ್ ಇನ್ನೂ ನೋಡಿಲ್ರಿ ಸರ್ ಇನ್ನೂ ತೋರಿಸಿಲ್ರಿ ಸರ್ ಅವ್ರ ಈಗ ಬೆಣ್ಣಾಗೋದು ಎಲ್ಲ ಹೊಡೆದಾಡ್ರಿ ಆಕಿ ಬರೀ ಕೊಟ್ಟಿದಾಡ್ರಿ ಮತ್ತು ಆಕೆ ಏನೇನು ಮಾಡಿದಾಡ್ರಿ ನಮಗೆ ಇನ್ನೂ ಹೇಳಿಲ್ರಿ ಆಕಿ ಸತ್ತತೆ ಅಂತ ಇಷ್ಟ ಹೇಳಿದಾಡ್ರಿ ಆಕಿ ಅದಕ್ಕೆ ಉಲ್ಟಿ ಆಗಿದ್ದು ಸತ್ತತೆ ಅಂತ ಇಷ್ಟ ಹೇಳಿದಾಡ್ರಿ ಆಕೆ ಇಲ್ಲೇ ಅದಾಡ್ರಿ ಇಲ್ಲಿ ಬೆಳಗಾವದಾಗ ಯಾವುದೋ ನಗರದಾಗ ಅಂತ್ರಿ ಇನ್ನು ಬಂದಾಡ್ರಿ ಹುಡುಗಿ ಇಟ್ಟು ಹೋಗಿಬಿಟ್ಟಾಡ್ರಿ ಹ್ಞೂ ರೀ ಇಲ್ರಿ ಆಕೆ ಬಂದಿಲ್ರಿ ಈಗ ಹೋಗಿಬಿಟ್ಟಾಡ್ರಿ ಅಡ್ಮಿಟ್ ಮಾಡಿದಾಡ್ರಿ ಹೋಗಿಬಿಟ್ಟಾಡ್ರಿ ಅವ್ರ ಬೆಳಿಗ್ಗೆ 8 ಗಂಟೆಗೆ ಮಾಡಿದಾಡ್ರಿ ಅಡ್ಮಿಟ್ ಹೋಗಿಬಿಟ್ಟಾಡ್ರಿ ಅದು ಬರುವಾಗ ತೊಗೊಂಬಂದಾಡ್ರಿ ಅಂತ್ರಿ ಆಕೆ ಎಲ್ಲೇ ದವಾಖಾನೆ ಓದಿವ ನಮಗೆ ಹೇಳಿಲ್ರಿ ಆಕೆ ಒಬ್ಬಾಕೆ ತೊಗೊಂಬಂದಾಡ್ರಿ ಮನೆ ಓನರ್ ಅಂದ್ರಿ ಹಿಂದಡೆ ಹುಡುಗಿ 6 ಗಂಟೆದಾಗ ಆರಾಮ ಇತ್ತವ ಮತ್ತು 6 ಗಂಟೆ ಮುಂದೆ ಏಕದಮ್ ಹುಡುಗಿ ಇದನ್ನ ಮನೆ ಆಗೈತಿ ಅಂತ ಹೇಳ್ರಿ ಅವ್ರು ಓನರ್ 6 ಗಂಟೆದಾಗ ನೋಡಿದಾಗ ಹುಡುಗಿ ಆರಾಮ ಆಯಿತು ಈಕೆ ಏನೋ ಮಾಡಿದ ಅಂತ ಹೇಳ್ಬಿಟ್ರಿ ಅವ್ರು ಇವ್ರು ಇಲ್ಲೇ ಬೆಳಗಾವದಾಗ ಅದಾರ್ರಿ
ಮಾರ್ಕೆಟ್ ಯಾಡ್ರಿ ಕಂಗ್ರಾಳದಾಗ ರೀ ನಾವು ಪರ್ಗಂಟೆ ಮಳೆಗಳನ್ನ ಕೊಟ್ಟಿದ್ದು ರೀ ನಮ್ಮೂರು ಮುತ್ಕಾರಿ ಹ್ಞೂ ರೀ ಹಾಂ ಮಲ್ಲವ್ ಮಾಡಿದಾಳ್ರಿ ನಮ್ಮ ರೇಣುಕಾ ಸುनील हंपण्णवर. मृत मुलीचे वडील रायण्णा नावी हे छत्तीसगडमध्ये सीआरपीएफ शिपाई म्हणून कार्यरत आहेत. मुलीचे वडील येईपर्यंत गुन्हा दाखल करण्यास पोलीस टाळाटाळ करत आहेत. विनोद कोलकार, कन्नडम्मा न्यूज नेटवर्क, बेळगावी.